ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆರಾಮಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಹತ್ರ ಏನು ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದರೆ, ನಾನು ಸೆಪ್ಟೆಂಬರ್ 9ಕ್ಕೆ ಮೊನ್ನೆ ಶಾರದೆ ಮೇಕ್ ಓವರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಮೇಕ್ ಓವರ್. ನಾನು ನಿಮಗೆ ಇನ್ಸ್ಟಾದ ಐಡಿ ಅವ್ರದ್ದು ಹಾಕಿರ್ತೇನೆ. ಮಮಿತಾ ಅಂತೇಳಿ ಅವರು ನನಗೆ ಮೇಕ್ ಓವರ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕ್ ಓವರ್. ಸೊ ಅದರದ್ದು ಡೀಟೇಲ್ಸ್ ಎಲ್ಲ ಇದೆ. ಹೂವಿಗೆ ರೇಟ್ ಎಷ್ಟಿತ್ತು, ಎಷ್ಟಾಗಿತ್ತು, ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ ರೇಟ್, ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೇನೆ. ವೀಡಿಯೋಸ್ ನೋಡ್ತೀರಿ. ಫಸ್ಟ್ಲಿ ಅವರು ಮೇಕ್ ಓವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ ಅದಕ್ಕೆ ಬೇಕಾಗುವಂಥ ಕ್ರೀಮ್ಸ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಟೋನರ್ ಆಗಿರ್ಬೋದು, ಫಸ್ಟ್ ಎಲ್ಲವನ್ನು ಅಪ್ಲೈ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕ್ ಓವರ್ ಮಾತ್ರ. ನಾನು ಇವ್ರ ಕೈಯಲ್ಲಿ ಸೆಕೆಂಡ್ ಟೈಮ್ ಮಾಡಿಸಿರೋದು ಮೇಕ್ ಓವರ್. ಸೊ ನನಗೆ ತುಂಬ ಲೈಕ್ ಆಯಿತು. ನನಗೆ ತುಂಬ ಹೆವಿ ಕೂಡ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ನಾರ್ಮಲಾಗಿ ಮೇಕ್ ಓವರ್ ಮಾಡಿ ಅಂತ ಹೇಳಿದ್ದೆ. ಬಟ್ ಹಾಗೆಯೇ ಮಾಡಿದ್ದಾರೆ ಅವರು. ಸೊ ಅವರು ನನ್ನ ಟೋನಿಗೆ ಹೇಗೆ ಬೇಕೋ ಆ ಟೈಪಲ್ಲೇ ಮಾಡಿದ್ದಾರೆ. ನನ್ನ ಸ್ಕಿನ್ನಿಗೆ ಹೇಗೆ ಬೇಕೋ ಹಾಗೆಯೇ ಮೇಕ್ ಓವರ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿರುವ ರಿಸಲ್ಟ್ ಬಂದಿದೆ ಶಾರದೆ ಮೇಕ್ ಓವರಲ್ಲಿ. ನಾನು ಫಸ್ಟ್ ಆಫ್ ಆಲ್ ಹೂವಿದ್ದು ರೇಟೆಲ್ಲ ಒಂದು 8 ಅಟ್ಟಿ ಮಲ್ಲಿಗೆ ಹೇಳಿದರೆ ಒಂದು 4,000 ಒಳಗಡೆ ಎಲ್ಲ ಮುಗಿಬೋದು. ಯಾಕಂದರೆ ಈಗ ಸ್ವಲ್ಪ ರೇಟ್ ಡೌನ್ ಇದೆ ಅಂತ ಹೇಳಿ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ರೇಟ್ ಮಾತ್ರ ತುಂಬ ಜಾಸ್ತಿ ಆಯಿತು. ನನಗೆ 6,700 ಖಾಲಿ ಹೂವಿಗೆ ಆಗಿದೆ. ಸೊ ಹಾಗಾಗಿ ಅವರು ಮೇಕ್ ಓವರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಬೇಕಾದಾಗೆ ಹೂವನ್ನು ಕೂಡ ಎಲ್ಲ ತುಂಬ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಏನು ಓವರಾಗಿ ಏನು ಮಾಡಲಿಲ್ಲ. ಬೇಕಾದಾಗೇನೆ ಸೆಟಲ್ಡ್ ಆಗಿ ಮಾಡಿದ್ದಾರೆ ಮೇಕ್ ಓವರ್. ಸೊ ನೋಡ್ತಿರ್ಬೋದು, ಇವರು ಮಮಿತಾ ಅಂತೇಳಿ ಇವರದ್ದು ಇನ್ಸ್ಟಾದಲ್ಲಿ ಅಕೌಂಟ್ ಇದೆ. ನಾನು ಅದರ ಲಿಂಕನ್ನು ಇದರಲ್ಲಿ ಹಾಕಿರ್ತೇನೆ, ನೋಡಿರಿ. ನಾನು ಬ್ಲೂ ಕಲರ್ ಸಾರಿ ಚಾಯ್ಸ್ ಮಾಡಿದ್ದೆ. ಸೊ ಬ್ಲೂ ಕಲರ್ ಸಾರಿಯಲ್ಲಿ ಒಂಥರ ಗೋಲ್ಡಿಶಲ್ಲಿ ಬಾರ್ಡರ್ ಬಂದು ತುಂಬ ಚೆನ್ನಾಗಿ ಕಾಣ್ತಿತ್ತು. ಆದರೆ ತುಂಬ ಟೈಮ್ ಹಿಡಿತದೆ ನಾನು ನೋಡಿದಾಗೆ. ಯಾಕಂದರೆ ನಾನು ಬೆಳಿಗ್ಗೆ 9:30 ಅಂದಾಜಿಗೆ ಮೇಕ್ ಓವರ್ ಸ್ಟಾರ್ಟ್ ಮಾಡಿದ್ದೆ. ಸೊ 9:30ಯಿಂದ ನನಗೆ 3:30ವರೆಗೆ ಹೂವಿದೆ ತುಂಬ ಟೈಮ್ ಹಿಡಿತದೆ. ಮೇಕ್ ಓವರ್ ಆದರೂ ಸ್ವಲ್ಪ ಬೇಗ ಆಗ್ತದೆ. ಆನಂತರ ಜ್ಯುವೆಲರಿ ಎಲ್ಲ ಹಾಕಿ ಸೆಟ್ ಮಾಡಿದೆ. ಯಾಕಂದರೆ ಮತ್ತೆ ಜ್ಯುವೆಲರಿ ಹಾಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಫಸ್ಟಿಗೆ ಜ್ಯುವೆಲರಿ ಎಲ್ಲ ಹಾಕಿದ್ದೆ ನಾನು. ಆನಂತರ ತಲೆಗೆ ಹೂವು ಒಂದೊಂದು ಲೇಯರ್ ವೈಸಲ್ಲಿ ಇಡ್ತಾ ಬರ್ತಾರೆ. ಫಸ್ಟ್ 2-3 ಲೇಯರ್ ಇರುವಾಗ ಅಷ್ಟೊಂದು ಏನು ಭಾರ ಅಂತ ಅನ್ನಿಸ್ಲಿಲ್ಲ ಹೂವು. ಮತ್ತೆ ತುಂಬ ಹೆವಿ ಆಯಿತು ನನಗೆ. ಯಾಕಂದರೆ 2-3 ಅಟ್ಟಿ ಅಂತ ಹೇಳುವಾಗ ತುಂಬ ಭಾರ ಬಂತು. ಸೊ ಫೋಟೋಗ್ರಾಫರಿಗೆ ಹೇಳಿದ್ದೆ, ದಿವ್ಯ ಸ್ಟುಡಿಯೋದವರು ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಸ್ ಕೂಡ. ಸೊ ಶಾರದೆಗೋಸ್ಕರ ಹೊಳೆ ಬದಿಗೆ ಎಲ್ಲ ಕರ್ಕೊಂಡೋಗಿ ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ. ಫೈನಲ್ ಲುಕ್ ಹೇಗಿತ್ತು ಅಂತ ನೀವೇ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.